ನಾಟ್ ಇನ್ ಹೋಮ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೇ ಗಾಯ್ಸ್, ನಾನಿವಾಗ ಹೋಟೆಲ್ಗೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಇನ್ನೂ ಹೇಳಿಲ್ಲ ನಿಮಗೆ, ಬಟ್ ಫಸ್ಟು ತಿಂಡಿ ತಿನ್ಕೊಂಬೇಡ, ಆಮೇಲೆ ಹೇಳ್ತೀನಿ ಬನ್ನಿ. ನಾವು ಹೋಗಿದ್ದ ಹೋಟೆಲ್ ಹೆಸರು ಸರವಣ ಭವನ ಅಂತ. ಊಟ ಏನೋ ತಕ್ಕ ಮಟ್ಟಿಗಿತ್ತು, ಬಟ್ ಸಮಹಾವ್ ಊಟ ತುಂಬ ಊಟ ಸಿಕ್ತಪ್ಪ ಸದ್ಯ. ಫ್ರೆಂಡ್ಸ್, ನಾನು ಆಗಲೇ ಹೇಳಲಿಲ್ಲ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಆದರೆ ನಾನಿವತ್ತು ಬಂದಿರೋದು ತಮಿಳ್ನಾಡಿಗೆ. ತಮಿಳ್ನಾಡಲ್ಲಿ ನಾವು ತಿರುವನಮಲೆ ಅಂತ ಒಂದು ಊರಿದೆ. ಆ ಊರಲ್ಲಿರುವಂತಹ ಫೇಮಸ್ ಅರುಣಾಚಲಂ ದೇವಸ್ಥಾನಕ್ಕೆ ಬಂದಿದ್ವಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಅಂತೂ ಬಹಳ ಅಂಗಡಿಗಳಿದ್ವು. ನೀವು ನೋಡ್ತಾ ಇರೋ ಥರ ತುಂಬಾ ಆರ್ಕಿಟೆಕ್ಟ್ ಚೆನ್ನಾಗಿದೆ. ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇರೋ ಹಾಗೆ ತುಂಬಾ ದೊಡ್ಡ ಕಲ್ಯಾಣಿ ಇದೆ. ಕಲ್ಯಾಣಿನಲ್ಲಿ ಬೆಳ್ಳಗಿರುವಂತಹ ಬಾತುಕೋಳಿ ಕೂಡ ಇದೆ. ನಮ್ಮೂರಲ್ಲಿ ಕಲ್ಯಾಣಿ ಇರುತ್ತೆ ನಿಜ, ಆದರೆ ಬಾತುಕೋಳಿನ ನಾನು ನೋಡೇ ಇರಲಿಲ್ಲ. ಇಲ್ಲಿ ನೋಡ್ತಾ ಇದ್ದೀನಿ, ಭಾಳ ಖುಷಿ ಆಯಿತು. ಏಕೆಂದರೆ ತುಂಬ ರೇರು ಈಗೀಗ ಬಾತುಕೋಳಿನ ನೋಡೋದು ನಾವು. ನೀವೇ ನೋಡ್ತಾ ಇದ್ದೀರಲ್ಲ, ದೇವಸ್ಥಾನ ಎಂಥ ಸೂಪರ್ ಪ್ಲೇಸಲ್ಲಿ ಲೊಕೇಟ್ ಆಗಿದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ದೇವಸ್ಥಾನದಲ್ಲಿ ದರ್ಶನ ಆಗಿದ ತಕ್ಷಣ ನಾವು ಸೀದಾ ಬಂದಿದ್ದು ನಮ್ಮ ಬೀಚ್ ವ್ಯೂ ರೆಸಾರ್ಟ್ಗೆ. ಬನ್ನಿ, ನಾವು ಉಳ್ಕೊಂಡಿದ್ದ ರೆಸಾರ್ಟ್ ಹೇಗಿದೆ ಅಂತ ತೋರಿಸ್ತೀನಿ. ಈ ರೆಸಾರ್ಟ್ ಹೆಸರು ಬಂದು ಜೇಮ್ಸ್ ಕೋರ್ಟ್ ಬೀಚ್ ರೆಸಾರ್ಟ್ ಅಂತ. ತುಂಬಾ ಚೆನ್ನಾಗಿತ್ತು. ನೋಡೋದಕ್ಕೆ ಈ ರೆಸಾರ್ಟ್ ಬಂದು ತುಂಬಾ ದೊಡ್ಡದಾಗಿದೆ. ಆದರೆ ಈ ರೆಸಾರ್ಟಿಗೆ ಬರಬೇಕಾದ್ರೆ ನಾವು ಒಂದು ಚಿಕ್ಕ ಗಲ್ಲೀಲಿ ಬಂದ್ವಿ. ನಾನು ಅವಾಗ ಇದು ಎಂಥ ರೆಸಾರ್ಟ್ ಬುಕ್ ಮಾಡಿರ್ತೀವಪ್ಪ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬಾ ಚೆನ್ನಾಗಿತ್ತು, ತುಂಬಾ ದೊಡ್ಡದಾಗಿದೆ ಕೂಡ. ನೀವೀಗೇನು ನೋಡ್ತಾ ಇದ್ದೀರಾ, ಇದು ಬಂದು ರಿಸೆಪ್ಷನ್ ಒಳಗಡೆ ಹೋಗಿದ ತಕ್ಷಣವೇ ತುಂಬ ವಾಮಾಗಿ ವೆಲ್ಕಮ್ ಮಾಡಿದ್ರು ಕೂಡ. ವೆಲ್ಕಮ್ ಡ್ರಿಂಕ್ ಅಂತ ಒಂದು ಜ್ಯೂಸ್ ಕೊಟ್ಟರು. ಅದನ್ನು ಕುಡಿದ ತಕ್ಷಣ ನನಗೆ ನೆನಪಾಗಿದ್ದೆ ರಸ್ನ. ನಾನು ಚಿಕ್ಕವಳಿರಬೇಕಾದ್ರೆ ₹2 ಪ್ಯಾಕೆಟ್ ರಸ್ನ ತಂದು ನಾವು ಮನೇಲಿ ಮಾಡ್ಕೊಂಡು ಕುಡಿತಾ ಇದ್ವಿ. ನನಗೆ ಅದೇ ಫೀಲ್ ಆಯಿತು ಇವ್ರು ನನಗೆ ಜ್ಯೂಸ್ ತಂದುಕೊಟ್ಟಾಗ. ಬಿಕಾಸ್ ಆ ಫ್ಲೇವರ್ ನನಗೆ ರಸ್ನ ಅಂತಲೇ ಅನ್ನಿಸ್ತಾ ಇತ್ತು. ಈ ರಿಸೆಪ್ಷನಲ್ಲಿ ನಾನು ನೋಡಿದ್ದೇನು ಯುನೀಕ್ ಆಗಿತ್ತು ಅಂತಂದರೆ, ಎಲ್ಲ ಥರದ ಕಂಟ್ರಿದು ಟೈಮಿಂಗ್ಸ್ ಇರುವಂತಹ ಗಡಿಯಾರನ ಅಲ್ಲಿ ನೇತು ಹಾಕಿದ್ರು. ಯಾಕೆ ಅಂತ ಕೇಳಿಬಿಡಿ, ನಂಗೆ ಗೊತ್ತಿಲ್ಲ. ಬಟ್ ಅದು ಯುನೀಕ್ ಆಗಿತ್ತು, ಅದಕ್ಕೆ ಹೇಳಿದೆ ನಿಮಗೆ. ರಿಸೆಪ್ಷನಿಂದ ಆಚೆ ಬಂದಿದ ತಕ್ಷಣ ಗಾರ್ಡನ್ ಆದಮೇಲೆ ಸೀದಾ ರೂಮ್ಗೆ ಹೋದ್ಮೇಲೆ ನಾವು ಚೇಂಜ್ ಮಾಡಿಕೊಂಡು ನಾವು ಬೀಚಿಗೆ ಹೋಗ್ಬಿಟ್ವಿ. ಗೈಸ್, ನಾನಿವಾಗ ನಮ್ಮ ರೆಸಾರ್ಟ್ ಆಪೋಸಿಟ್ ಇರುವಂತಹ ಬೀಚ್ಗೆ ಹೋಗ್ತಾ ಇದ್ದೀನಿ. ಆ ಬೀಚ್ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಈ ರೆಸಾರ್ಟಲ್ಲಿ ಒಂದು ರೂಲ್ಸ್ ಏನಪ್ಪ ಅಂತಂದರೆ, ಆಫ್ಟರ್ 6 ಬೀಚ್ಗೆ ಹೋಗೋ ಹಾಗಿಲ್ಲ. ಗೈಸ್, ನೀವೀಗ ಏನು ನೋಡ್ತಾ ಇದ್ದೀರಾ, ಇದು ಬಂದು ನಮ್ಮ ಬೀಚ್ ವ್ಯೂ ರೆಸಾರ್ಟ್ ಅದು ಬೀಚ್. ಸೊ ಜಾಸ್ತಿ ಜನ ಯಾರೂ ಇಲ್ಲ, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನ ತುಂಬ ಬಿಸಿಲು ಗೈಸ್. ನೀವು ಮಧ್ಯಾಹ್ನ ಬರ್ತಾ ಇದ್ದೀರಾ ಅಂತಂದರೆ ಸನ್ಸ್ಕ್ರೀನ್ ಹಾಕೊಂಡು ಬರೋದನ್ನು ಮರಿಬೇಡಿ. ಬಿಕಾಸ್ ನಾನು ಏನು ಬೇಕಾದರೂ ಕಾಂಪ್ರಮೈಸ್ ಆಗ್ತೀನಿ. ಸೊ ಸನ್ನಿಗೆ ಮಾತ್ರ ಬರೋದಕ್ಕೆ ಕಾಂಪ್ರಮೈಸ್ ನಾನು ಆಗೋದೇ ಇಲ್ಲ. ಸೊ ನೀವು ಬರಬೇಕಾದ್ರೆ ದಯವಿಟ್ಟು ಸನ್ಸ್ಕ್ರೀನ್ನ ಹಾಕೊಂಡು ಬರೋದನ್ನು ಮರಿಬೇಡಿ. ಬೀಚಲ್ಲಿ ಆಟಾಡಿ ಸುಸ್ತಾದಮೇಲೆ ಎಲ್ಲಾದರೂ ಹೋಗಿ ಡಿನ್ನರ್ ಮಾಡ್ಕೊಂಬರೋಣ ಅಂದ್ಕೊಂಡ್ವಿ. ಆದರೆ ನಾವಿದ್ದ ರೆಸಾರ್ಟ್ ಹಿಂದ್ಗಡೆನೇ ಸಾಯಿಬಾಬಾನ ಟೆಂಪಲ್ ಇತ್ತು. ಮೈ ಗುಡ್ನೆಸ್, ತುಂಬಾ ಚೆನ್ನಾಗಿತ್ತು. ಏನೋ ಪೂಜೆ ಕೂಡ ನಡೀತಾ ಇತ್ತು ಅಲ್ಲಿ ಹೋದ್ವಿ.
ಫಾರ್ಚುನೇಟ್ಲಿ ಅಲ್ಲಿ ಅನ್ನ ಸಂತರ್ಪಣೆ ಕೂಡ ಇತ್ತು. ನಾವು ಅಲ್ಲೇ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಸೊ ದೇವಸ್ಥಾನಕ್ಕೆ ಹೋಗಿದ್ದ ಖುಷಿಗೆ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ಹಾಗೆ ಅವತ್ತಿನ ದಿನ ನಾವು ಊಟಕ್ಕೆ ಹೋಟೆಲ್ಗೆ ಹೋಗಿದ್ದ ದುಡ್ಡನ್ನೂ ಕೂಡ ಉಳಿಸಿದ್ವಿ. ದೇವಸ್ಥಾನದ ದರ್ಶನ ಆದಮೇಲೆ ನಾವು ಸೀದಾ ರಾಕ್ ಬೀಚಿಗೆ ಬಂದ್ವಿ. ಹೇಗೂ ದೇವಸ್ಥಾನದಲ್ಲೇ ಊಟ ಮಾಡಿದ್ವಲ್ಲ, ಸೊ ಹೋಟೆಲ್ಗೆ ಹೋಗಲೇ ಇಲ್ಲ ನಾವು. ಗೈಸ್, ನಾನೀಗ ಬಂದಿರೋದು ರಾಕ್ ಬೀಚಿಗೆ. ಬನ್ನಿ ರಾತ್ರಿ ಹೊತ್ತು ಬೀಚ್ ಹೇಗಿರುತ್ತೆ ಅಂತ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡೋಣ. ನಾನು ಇದಕ್ಕೆ ಮುಂಚೆ ನೈಟ್ ವ್ಯೂ ನಿಮಗೆ ತೋರಿಸಿದ್ನೋ ಏನೋ ಗೊತ್ತಿಲ್ಲ, ಬಟ್ ಈ ಸಲ ನಾನು ಟ್ರೈ ಮಾಡ್ತೀನಿ ರಾಕ್ ಬೀಚು ನೈಟ್ ಟೈಮಲ್ಲಿ ಹೇಗಿದೆ ಅಂತ ತೋರಿಸೋದಕ್ಕೆ. ಬನ್ನಿ ಹೋಗೋಣ. ನೀವೀಗೇನು ನೋಡ್ತಾ ಇದ್ದೀರಾ, ಇದು ರಾಕ್ ಬೀಚ್ಗೆ ಹೋಗ್ತಾ ಇರೋಂಥ ದಾರಿ. ಗುರು, ನಾನೇನೋ ದೊಡ್ಡದಾಗಿ ಹೇಳಿಬಿಟ್ಟೆ ರಾಕ್ ಬೀಚು ನೈಟ್ ವ್ಯೂ ಏನೇನೋ ತೋರಿಸ್ತೀನಿ ಅಂದ್ಬಿಟ್ಟು, ಏನೂ ಕಾಣ್ತಾ ಇಲ್ಲ. ನಾನು ಅಂದ್ಕೊಂಡಿದ್ದೆ ಲೈಟ್ ಸಿಸ್ಟಮ್ ಇರುತ್ತೆ ಅಂತ ಅಂದ್ಬಿಟ್ಟು, ಬಟ್ ಎನಿವೇಸ್ ಏನೂ ಇರಲಿಲ್ಲ ಅಲ್ಲಿ ಕತ್ಲೆ. ಸೊ ಹಾಗಾಗಿ ಎಷ್ಟಾಯಿತೋ ಅಷ್ಟು ವಿಡಿಯೋ ಮಾಡಿದ್ದೀನಿ. ನೀವು ಬರೀ ಸೌಂಡ್ ನೋಡ್ಕೊಂಡು ಅಷ್ಟೇ ಎಂಜಾಯ್ ಮಾಡಬೇಕು. ಗೈಸ್, ನಾನು ನಿಮಗೆ ಇಲ್ಲಿ ಏನಾದರೂ ತೋರಿಸ್ತೀನಿ ಅಂತಂದರೆ ಅದು ಅಸಾಧ್ಯದ ಮಾತು. ನನ್ನ ಮೊಖನೇ ಕಾಣ್ತಾ ಇಲ್ಲ, ಇನ್ನು ಬೀಚ್ ಕೂಡ ಕಾಣಲ್ಲ. ನೀವು ಬರೀ ಸೌಂಡನ್ನ ಕೇಳಿಸ್ಕೊಂಡು ಎಂಜಾಯ್ ಮಾಡಬೇಕು ಅಷ್ಟೇ. ನಾನು ಟ್ರೈ ಮಾಡ್ತೀನಿ ನಾಳೆ ಏನಾದರೂ ರಾಕ್ ಬೀಚಿಗೆ ಬಂದರೆ ವಿಡಿಯೋ ಮಾಡಿ ನಿಮಗೆ ತೋರಿಸೋದಕ್ಕೆ. ಸದ್ಯಕ್ಕಂತೂ ನಾನು ನಿಮಗೆ ರಾಕ್ ಬೀಚ್ ತೋರ್ಸೋಕ್ಕಾಗ್ತಾ ಇಲ್ಲ ಗೈಸ್. ರಾತ್ರಿ ಟೈಮ್ ಅದು ಎಷ್ಟಾಗಿತ್ತೋ ಏನೋ ಗೊತ್ತಿಲ್ಲ, ಆದರೆ ಜನ ಮಾತ್ರ ಜಾತ್ರೆ ಥರ ಇದ್ದರು ಗುರು. ಅಲ್ಲಿ ರಾಕ್ ಬೀಚಲ್ಲಿ ಮಾತ್ರ ಸೈಕಾಗಿತ್ತು. ಗೈಸ್, ನಾನು ರಾಕ್ ಬೀಚ್ ಅಂತೂ ಕರೆಕ್ಟಾಗಿ ತೋರ್ಸೋಕ್ಕಾಗಲಿಲ್ಲ, ಯಾಕೆಂದರೆ ಕತ್ಲೆ ಆಗಿತ್ತು, ಅಲ್ಲಿ ಲೈಟ್ ಸಿಸ್ಟಮ್ಸ್ ಏನೂ ಇರಲಿಲ್ಲ. ಆದರೆ ನಾನೀಗ ಫ್ರಂಟ್ ಸ್ಟ್ರೀಟು ನೈಟ್ ಟೈಮ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಬನ್ನಿ, ನೀವು ಎಂಜಾಯ್ ಮಾಡ್ತೀರಾ. ಗುರು, ನಾನಂತೂ ಫ್ರಂಟ್ ಸ್ಟ್ರೀಟು ನೈಟಲ್ಲಿ ಹೆಂಗೆಂಗೋ ಇರುತ್ತೆ, ಹಿಂಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಗುರು. ಏನೂ ಇರಲಿಲ್ಲ ಅಲ್ಲಂತೂ. ಕತ್ಲೆ. ಮನೆಗಳಂತೂ ಸೈಕಾಗಿದ್ವು ಮಾತ್ರ. ನಾವು ಮತ್ತೆ ಆ ಥರ ಮನೆಗಳು, ಆ ಥರ ಹೋಟೆಲ್ಗಳು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಆಲ್ಮೋಸ್ಟ್ ಫ್ರಂಟ್ ಸ್ಟ್ರೀಟಲ್ಲಿ ಇರೋಂತಹ ಪ್ರತಿಯೊಂದು ಬಿಲ್ಡಿಂಗು ಕೂಡ ಕಮರ್ಷಿಯಲ್ ಆಗೋಗ್ಬಿಟ್ಟಿದೆ ಅಂತ ಅನಿಸುತ್ತೆ. ಬಟ್ ತುಂಬಾ ಚೆನ್ನಾಗಿತ್ತು. ರಾತ್ರಿ ಹೊತ್ತು ಬೇರೆ ಸ್ಟೇಟಿಗೆ ಹೋಗ್ಬಿಟ್ಟು ಯಾವುದೋ ರೋಡಲ್ಲಿ ಗಲ್ಲಿಗಳಲ್ಲಿ ಓಡಾಡೋದೇ ಮಜಾನೇ ಬೇರೆ. ಏನೋ ಒಂಥರ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು. ನೋಡಿ, ನೀವು ಇದೆಲ್ಲ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಆಲ್ರೆಡಿ ಹೋಟೆಲ್ಸ್ ಆಗೋಗ್ಬಿಟ್ಟಿದೆ, ರೆಸ್ಟೋರೆಂಟ್ಸ್ ಆಗೋಗ್ಬಿಟ್ಟಿದೆ. ಬಟ್ ಇದೆಲ್ಲ ಇರೋದು ಫ್ರೆಂಚ್ ಸ್ಟೈಲಲ್ಲೇ ಕಟ್ಟಿರುವಂತಹ ಬಿಲ್ಡಿಂಗ್ಸು. ಬಹಳ ಯೂನಿಕ್ ಆಗಿದೆ. ನಾನು ಅಂದ್ಕೊಂಡಿರಲಿಲ್ಲ ಜಸ್ಟ್ ಮನೆಗಳು ನೋಡೋದಕ್ಕೆ ಏನು ಹೋಗೋದು ಅಂತ, ಬಟ್ ಇಟ್ ಈಸ್ ನೈಸ್. ನಾನು ಬೆಳಗ್ಗೆಯಿಂದ ಸಖತ್ ಟಯರ್ಡ್ ಆಗೋಗಿದ್ದೆ, ಹಾಗಾಗಿ ನಾನು ಏನೂ ಕರೆಕ್ಟಾಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಹಾಗೆ ಇವಾಗ ಫ್ರಂಟ್ ಸ್ಟ್ರೀಟು ತೋರಿಸ್ತಾ ಇದ್ದೀನಿ ನಿಮಗೆ, ನೋಡಿ ಹೇಗಿದೆ ಅಂತ. ನಮ್ಮಮ್ಮ ಪಕ್ಕದಂಗಡಿಗೆ ಹೋಗಿ 6 ಗಂಟೆಲಿ ಹಾಲು ತೊಗೊಬಾ ಅಂದ್ರೂ ನಂಗೆ ಹೋಗೋಕ್ಕೆ ಭಯ ಆಗುತ್ತೆ. ಅಂಥದ್ರಲ್ಲಿ ಬೇರೆ ಸ್ಟೇಟಲ್ಲಿ ನಾನು ಇಷ್ಟೊಂದು ಕತ್ಲೆ ಟೈಮಲ್ಲಿ ಓಡಾಡ್ತಿದ್ದೀನಿ, ಒಂಚೂರು ಭಯನೇ ಇಲ್ಲ. ಏನೋ ಒಂಥರ ಡಿಫ್ರೆಂಟ್ ಯೂನೀಕ್ ಎಕ್ಸ್ಪೀರಿಯೆನ್ಸು, ತುಂಬಾ ಚೆನ್ನಾಗಿತ್ತು. ನಾನಿಲ್ಲಿ ಇಬ್ಬರು ಕಪಲ್ಸ್ನ ನೋಡಿದೆ, ಫೋಟೋಶೂಟ್ ಮಾಡಿಸ್ಕೊಳ್ತಾ ಇದ್ರು ಫ್ರಂಟ್ ಸ್ಟ್ರೀಟಲ್ಲಿ, ಅದು ಇಷ್ಟು ಕತ್ಲೆನಲ್ಲಿ. ಸಮಥಿಂಗ್ ಇಟ್ ವಾಸ್ ವೆರಿ ಯೂನೀಕ್ ಫಾರ್ ಮೀ. ಅಷ್ಟೊಂದು ಕತ್ಲೆಯಲ್ಲಿ ಬಂದು ಫೋಟೋಶೂಟ್ ಮಾಡಿಸ್ಕೊಳ್ತಾರೆ. ಅದು ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ, ಐ ಡೋಂಟ್ ನೋ, ಬಟ್ ಚೆನ್ನಾಗಿತ್ತು. ಗೈಸ್, ನನಗೆ ತುಂಬ ಆಸೆ ಇತ್ತು ರಾಕ್ ಬೀಚ್ನ ಮತ್ತು ಫ್ರಂಟ್ ಸ್ಟ್ರೀಟ್ನ ನಮಗೆ ಬೆಳಗ್ಗೆ ಹೊತ್ತು ತೋರಿಸ್ಬೇಕು ಅಂತ, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಐ ಆಮ್ ಸೋ ಸಾರಿ. ಆ್ಯಂಡ್ ನೀವೀಗ ಏನು ನೋಡ್ತಾ ಇದ್ದೀರಾ, ಈ ಬಿಲ್ಡಿಂಗ್ ಅಂತೂ ತುಂಬಾ ಕ್ಯೂಟಾಗಿತ್ತು, ಅದಕ್ಕೆ ನಾನು ಫೋಟೋ ತಗೊಂಡೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಾಟಿ ನೋಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.